ಇಲ್ಲಿಂದ ನಮ್ಮ ಇನ್ನೊಬ್ಬ ಸೆಲೆಬ್ರಿಟಿ ಚಿಕ್ಕಣ್ಣನ ಹತ್ರ ಹೋದೆ. ಚಿಕ್ಕಣ್ಣ ಏನಾದರೂ ನಮಗೆ ಒಂಚೂರು ಬರ್ಬೋದೇನೋ ನೋಡೋಣ, ಸ್ವಲ್ಪ ಫ್ರೀ ಇರ್ತಾರೆ. ಚಿಕ್ಕಣ್ಣನಿಗೆ ಹೋಗ್ಬಿಟ್ಟು, ಚಿಕ್ಕಣ್ಣ ನಮಸ್ಕಾರ. ಹಾಯ್ ಬಾಸ್, ಹೇಗಿದ್ದೀರಾ ಬಾಸ್? ನಾನು ಚೆನ್ನಾಗಿದ್ದೀನಿ ಚಿಕ್ಕಣ್ಣ. ಈಗ ಟಿ ವಿನಿಂದ ಒಂದು ಕಾರ್ಯಕ್ರಮ ಇದೆ, ನೀವು ಬರಬೇಕಲ್ಲ ಚಿಕ್ಕಣ್ಣ. ಅಯ್ಯೋ ಬಾಸ್, ಅಲ್ಲೆಲ್ಲ ಬರೀ ಎಜುಕೇಟೆಡ್ಸ್ ಇರ್ತಾರೆ ಬಾಸ್. ನಾವು ಮೊದಲೇ ಅನ್ಎಜುಕೇಟೆಡ್ಸ್ ಅಲ್ಲಿ ಬಂದ್ಬಿಟ್ಟು ಏನಾದ್ರೆ ಅಂತ ಮಾತಾಡ್ಬಿಟ್ರೆ. ಇಲ್ಲ ಇಲ್ಲ ಬನ್ನಿ, ಏನಾಗಲ್ಲ ಚಿಕ್ಕಣ್ಣ. ಆರ್ಟಿಸ್ಟ್ ಅಂತ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಪೊಲೀಸ್ನವರು. ಅಯ್ಯೋ, ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ ಬಾಸ್, ಎಜುಕೇಷನ್ ಬೇಕು ಮನುಷ್ಯನಿಗೆ ಅಂತ. ಎಜುಕೇಷನ್ ಇಲ್ಲಾಂದರೆ ಕ್ರೌಡ್ ಮುಂದೆ ನಿಂತ್ಕೊಂಡು ಮಾತಾಡೋದು ಕಷ್ಟ ಬಾಸ್. ಆದರೆ ಒಂದು ಹೇಳ್ತೀನಿ ಬಾಸ್, ನಮ್ಮ ಪೊಲೀಸ್ನವ್ರಿಗೆ ಒಳ್ಳೇದಾಗಲಿ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ, ಅವ್ರ ಫ್ರೆಂಡ್ಸಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಬಾಸ್. ಆಮೇಲೆ ನಮ್ದೊಂದು ಸಣ್ಣ ಬೇಡಿಕೆ ಇದೆ ಬಾಸ್. ಮೊನ್ನೆ ರೀಸೆಂಟಾಗಿ ನಡೆದಿದ್ದ ಕೇಸ್ ಬಗ್ಗೆ ಅಂದರು. ಬೇಡಪ್ಪ, ಅದ್ರ ಬಗ್ಗೆ ಕೇಳ್ತೀರಾ ಅಂತ ಬಂದರು. ಇಲ್ಲ, ಆ ಕೇಸ್ನ ನಾವು ಮುಟ್ಟಲ್ಲಪ್ಪ ಅಲ್ಲಿ, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಅಲ್ಲಿಂದ ಬಂದೆ. ಸರಿ, ಮುಂದೆ ಯಾರ ಮನೆಗೆ ಹೋಗೋದು? ಅಚ್ಯುತ್ ಕುಮಾರ್ ಅವ್ರ ಮನೆಗೆ ಹೋದೆ. ಅಚ್ಯುತ್ ಕುಮಾರ್ ಅವ್ರ ಬಗ್ಗೆ ಅವ್ರೇನಾದರೂ ಬರ್ತಾರಾ ಕೇಳೋಣ. ವಾಲಿ ಕಳೋಕೆ ಬೋಳಿ ಮಗಂದು ಎಲ್ಲಿಂದ ಬಂದಲ್ಲ ಸರ್, ನಮ್ಮ ಪಿಕ್ಚರಿಗೆ ನಮ್ಮದು ಈ ಥರದ್ದು ಟಿ ವಿನೇನು ಕಾರ್ಯಕ್ರಮ ಮಾಡ್ತಾರೆ, ಪೊಲೀಸ್ ಸಲ್ಯೂಟ. ನೋಡೋ, ನೀನು ಮಧ್ಯದಲ್ಲಿ ಪೊಲೀಸ್ ಗೀಲೀಸ್ ಅಂತೆಲ್ಲ ತರಬೇಡಪ್ಪ ನೀನು. ನಮಗೆ ನೋಡು, ಪೊಲೀಸ್ ಪಾತ್ರ ಮಾಡೋದು ಗೊತ್ತಿದೆ. ಪೊಲೀಸ್ ಅಂತೆಲ್ಲ ಕರೆದ್ಬಿಟ್ಟು ಎದುರಿಸ್ಬೇಡ ನೀನು. ಪೊಲೀಸ್ ವೃತ್ತಿ ಏನು ಅಂತ ದೃಶ್ಯ ಪಿಕ್ಚರಲ್ಲಿ ಪೊಲೀಸ್ ಡ್ರೆಸ್ ಹಾಕಿದ್ಮೇಲೆ ಗೊತ್ತಾಗಿದ್ದು ನನಗೆ. ಅದು ಒಂಥರ ಗೊತ್ತಿದೆ ಕಣ ಪೊಲೀಸ್ ಡ್ರೆಸ್ಸಲ್ಲಿ. ಆ ಗೊತ್ತಿರೋರ ಮುಂದೆ ಗುಮ್ಮನ್ ಥರ ಬಂದು ನಿಂತ್ಕೊಳ್ಳ ನಾನು ಬರಲಪ್ಪ ಅಂತ ಹೇಳ್ಬಿಟ್ಟು. ಅವರು ಬರಲಿಲ್ಲ. ಇದಾದ್ಮೇಲೆ ಹಂಗೆ ಯೋಚನೆ ಮಾಡಿದೆ, ಯಾರನ್ನ ಕರೆಯೋದು? ಸುಚೇಂದ್ರ ಪ್ರಸಾದ್ ಅವ್ರನ್ನ ಕರೆದ್ರೆ ಹೆಂಗಿರತ್ತೆ? ಭಾಳ ಚೆನ್ನಾಗಿರತ್ತೆ. ಸರ್ ಬಂದ್ಬೇಕು ಸರ್ ನೀವು TV9 ಕಾರ್ಯಕ್ರಮಕ್ಕೆ. ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಕಾರ್ಯಕ್ಷಮತೆಯ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ನಿಲ್ಲಿಸಿ ನಮ್ಮ TV9 ಚಾನಲ್ ಅವರು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅನ್ನೋದು ಬಹಳ ಸಂತೋಷ ವಿಚಾರ. ಸೊ